ವೀಕ್ಷಕರೇ, ನಾವು ಇವತ್ತು ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ಕಾಟೇರಮ್ಮ ದೇವಸ್ಥಾನದ ಎಂಟ್ರೆನ್ಸ್ ಅಂದರೆ ಪ್ರವೇಶ ದ್ವಾರದಲ್ಲಿ ವಿನಾಯಕ ಸ್ವಾಮಿ ದೇವಸ್ಥಾನ ಇರುತ್ತೆ. ವಿನಾಯಕ ಸ್ವಾಮಿ ದೇವರಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಒಂದು ಗರಿಕೆ ಹುಲ್ಲು ಹೂವನ್ನು ಸಮರ್ಪಣೆ ಮಾಡಿ, ದೇವರೇ ನಾನು ಮಾಡ್ತಿರೋ ಈ ವಿಡಿಯೋಗೆ ಯಾವುದೇ ವಿಘ್ನ ಬರ್ದಿರ ಕಾಪಾಡು ತಂದೆ ಅಂತ ಒಂದು ನಮಸ್ಕಾರ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಸಂಪೂರ್ಣ ಮಾಹಿತಿ ಈ ವಿಡಿಯೋನಲ್ಲಿ ಸಿಗುತ್ತೆ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಹಾಗೆ ನನ್ನ ಚಾನಲಲ್ಲಿ ಈ ವಿಡಿಯೋ ನೋಡ್ತಿರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಹಂಚ್ಕೊಳ್ಳಿ. ನೋಡಿ, ನಾವು ಇಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀವಿ ಅಂತ ಎಷ್ಟೋ ಜನ ಕುತೂಹಲದಿಂದ ನೋಡ್ತಾರೆ. ಕೆಲವರು ನಾವು ಯೂಟ್ಯೂಬ್ನಲ್ಲಿ ಬರ್ತೀವಿ ಅನ್ನೋರು, ಕೆಲವರು ನಮ್ಮ ಚಾನಲ್ನ ನಮ್ಮ ವೀಡಿಯೋಸ್ ಈ ಚಾನಲಲ್ಲಿ ಹಾಕಬೇಡಿ ಅನ್ನೋರು, ಇನ್ನೂ ಕೆಲವರು ನಮ್ಮ ವೀಡಿಯೋನ ಡಿಲೀಟ್ ಮಾಡಿ ಅಂತ ಜಗಳ ಮಾಡೋರು. ಇವೆಲ್ಲ ಸಮಸ್ಯೆಗಳನ್ನ ಎದುರಿಸಿ ನಾವು ಯಾಕೆ ಈ ವಿಡಿಯೋ ಮಾಡ್ತೀವಿ ಅಂದರೆ, ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಸಂಪೂರ್ಣ ಮಾಹಿತಿ 10 ಜನಕ್ಕೆ ಗೊತ್ತಾಗಲಿ, ದೇವಸ್ಥಾನಕ್ಕೆ ಬರಲಿ ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ದಯವಿಟ್ಟು ನಾನು ನಿಮ್ಮ ಸಪೋರ್ಟ್ನ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಈ ವಿಡಿಯೋಸ್ ನಿಮ್ಗೆ ಹೇಗೆ ಅನ್ನಿಸ್ತು, ಯಾವ ಥರ ವೀಡಿಯೋಸ್ ನಾನು ಮಾಡಬೇಕು, ಯಾವ ಥರ ವೀಡಿಯೋಸ್ ಮಾಡಬಾರ್ದು ಅನ್ನೋದನ್ನು ನೀವೊಂದು ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ. ನೋಡಿ ವೀಕ್ಷಕರೇ, ನಾವು ಅಮ್ಮನವರ ವಿಗ್ರಹ ನೋಡ್ತಾ ಇದ್ದೀವಿ. ಎಷ್ಟೋ ಉಗ್ರ ರೂಪದಲ್ಲಿದ್ದಾರೆ ಅಮ್ಮನವರು. ಹಾಗೆ ಈ ದೇವಸ್ಥಾನಕ್ಕೆ ಬಂದಿರೋರು ಏನಕ್ಕೋ ಇಷ್ಟೊಂದು ಬೀಗ ಹಾಕಿದ್ದಾರೆ, ನಮಗೂ ಗೊತ್ತಿಲ್ಲ. ಇಲ್ಲಿ ಗೊತ್ತಿರೋರನ್ನ ಕೇಳಿ ಸಮಾಚಾರ ತಿಳ್ಕೊಳ್ಳೋಣ ಬನ್ನಿ. ಕಂಬಳಿಪುರ ಗ್ರಾಮ, ಹೊಸಕೋಟೆ ತಾಲೂಕು. ಈ ಗ್ರಾಮದಲ್ಲಿ ಕಾಡೇರಮ್ಮ ದೇವಿಯವರ ಒಂದು ವಿಶೇಷತೆ ಜೋಡಿ ಹಾಲದ ಮರಕ್ಕೆ ಕಾಯನ್ನು ಕಟ್ಟುವಂತಹದ್ದು. ಈ ಜೋಡಿ ಹಾಲದ ಮರಕ್ಕೆ ನಮ್ಮ ಇಷ್ಟಾರ್ಥ ಕೋರಿಕೆಯನ್ನು ಕೋರಿ 9 ವಾರ ಪೂರ್ಣ ಫಲವನ್ನು ಆ ಜೋಡಿ ಹಾಲದ ಮರಕ್ಕೆ ಕಟ್ಟಿದರೆ ನಮಗಿರುವಂತಹ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿರುವಂತಹ ಜನರ ಒಂದು ನಂಬಿಕೆ. ಹಾಗೆ ಈ ಕ್ಷೇತ್ರದಲ್ಲಿ ಪ್ರತ್ಯಂಗಿರಾ ದೇವಿಯ ಒಂದು ಆರಾಧನೆ ಅಮಾವಾಸ್ಯೆಯ ಒಂದು ದಿವಸದಲ್ಲಿ ಸಂಜೆ 5 ಗಂಟೆಯಿಂದ 10 ಗಂಟೆಯವರೆಗೂ ಪ್ರತ್ಯಂಗಿರಾ ದೇವಿಯ ಒಂದು ಆರಾಧನೆ ನಡೆಯುತ್ತದೆ. ಹಾಗೆ ಪೌರ್ಣಮಿಯ ಒಂದು ದಿವಸದಲ್ಲಿ ಕುಬೇರ ಮಹಾಲಕ್ಷ್ಮಿ ಯಾಗ, ಅಮಾವಾಸ್ಯೆಯಲ್ಲಿ ನಮಗಿರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರ, ಹಾಗೆ ನಮಗಿರುವಂತಹ ದೃಷ್ಟಿದೋಷ, ಮಾಟ ಮಂತ್ರ, ತಂತ್ರ, ಆರೋಗ್ಯ ಬಾಧೆ ಇತ್ಯಾದಿ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರ ಪ್ರತ್ಯಂಗಿರಾ ದೇವಿಯ ಆರಾಧನೆ. ಕುಬೇರ ಮಹಾಲಕ್ಷ್ಮಿಯ ಆರಾಧನೆ ಬಂದು ಪೌರ್ಣಮಿಯ ದಿವಸ ಬೆಳಗ್ಗೆ 8 ಗಂಟೆಗೆ ಇರುತ್ತದೆ. ಕುಬೇರ ಮಹಾಲಕ್ಷ್ಮಿ ಆರಾಧನೆ ಮಾಡಿದರೆ ನಮಗಿರುವಂತಹ ಧನಧಾನ್ಯ ಐಶ್ವರ್ಯಾದಿಗಳನ್ನು ಕುಬೇರ ಮಹಾಲಕ್ಷ್ಮಿ ಅನುಗ್ರಹಿಸ್ತಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಕುಬೇರ ಮಹಾಲಕ್ಷ್ಮಿಯ ಒಂದು ಹೋಮ, ಪ್ರತ್ಯಂಗಿರಾ ದೇವಿಯ ಹೋಮ. ಹಾಗೆಯೇ ಆ ಹೋಮದ ನಂತರ ವಾಗ್ದಾನ ಸೇವೆ ಅಂತ ಇರುತ್ತದೆ. ನಮಗಿರುವಂತಹ ಕಷ್ಟಗಳನ್ನು ಆ ತಾಯಿಗೆ ಪ್ರಶ್ನಾರೂಪದಲ್ಲಿ ಕೇಳುವಂತಹ ಪದ್ಧತಿ. ಹಾಗೆ ಮರೆ ಉತ್ಸವ, ಅಮ್ಮನವರಿಗೆ ಅಭಿಷೇಕ ಮಾಡಿರುವಂತಹ ಒಂದು ದ್ರವ್ಯದಿಂದ, ಸಪ್ತ ನದಿಗಳಿಂದ, ಪುಣ್ಯ ತೀರ್ಥಗಳಿಂದ ಆ ತಾಯಿಗೆ ಅಭಿಷೇಕವನ್ನು ಮಾಡಿ, ಅಭಿಷೇಕ ತೀರ್ಥವನ್ನು ಎಲ್ಲರಿಗೂ ಸ್ನಾನವನ್ನು ಮಾಡಿಸುವಂಥದ್ದು ಈ ಕ್ಷೇತ್ರದಲ್ಲಿ ವಿಶೇಷ. ಈ ತಾಯಿಯ ಒಂದು ಸೇವೆಯನ್ನು ಮಾಡಿದ್ರೆ ನಮಗಿರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡ್ತಾರೆ. ಓಂ ಕಾಡೇರಮ್ಮ ದೇವಿ ನಮಃ. ಕಾಡೇರಮ್ಮ ದೇವಿಯ ಒಂದು ಆಲಯದಲ್ಲಿ ವಿಶೇಷತೆ ಏನಂದರೆ, ಈ ತಾಯಿಯ ಒಂದು 9 ವಾರ ಕಾಯಿ ಕಟ್ಟುವಂತಹ ಒಂದು ಹರಕೆ ಶಾಸ್ತ್ರ. ಈ ಕಾಡೇರಮ್ಮ ದೇವಿಯ ಒಂದು ಆಲಯದಲ್ಲಿ 9 ವಾರ ಪೂರ್ಣವಾಗಿ ತೆಂಗಿನಕಾಯಿ ಹರಕೆಯನ್ನು ಆಲದ ಮರಕ್ಕೆ ಅವರ ಇಷ್ಟಾರ್ಥವನ್ನು ನೆರವೇರೋದಕ್ಕೋಸ್ಕರ ಕಾಯನ್ನು ಕಟ್ಟಿ ಪರಿಪೂರ್ಣವಾದ ಅನುಗ್ರಹ ಸಿಗುತ್ತದೆ. ಹಾಗೆ ಈ ಕ್ಷೇತ್ರದಲ್ಲಿರುವಂತಹ ಜೋಡಿ ಆಲದ ಮರದಲ್ಲಿ ನವದುರ್ಗೆಯರು ಹಾಗೆ ಕಾಡೇರಮ್ಮ ದೇವಿಯವರು ನೆಲೆಸಿದ್ದಾರೆ. ನಮಸ್ಕಾರ ಗುರುಗಳೇ, ನಮಸ್ಕಾರ. ನಾನು ಮಂಜು 09 ಯೂಟ್ಯೂಬ್ ಚಾನಲಿಂದ ಬರ್ತಾ ಇರೋದು. ಗರ್ಭಗುಡಿಯಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಕನ್ನಡಿ ಇಟ್ಟಿರ್ತಾರಲ್ಲ ಗುರುಗಳೇ, ಏನಕ್ಕೆ ಕನ್ನಡಿ ಇಟ್ಟಿರ್ತಾರೆ? ಏಕೆಂದರೆ ತಾಯಿಗೆ ಒಂದು ವಿಶೇಷವಾಗಿ ಅಭಿಷೇಕವನ್ನು ಮಾಡಿ ಎಲ್ಲ ಅಲಂಕಾರಗಳನ್ನು ಸಿದ್ಧಗೊಂಡ ನಂತರ ತಾಯಿಯ ರೂಪ ಹೇಗಿದೆ ಎನ್ನುವಂತಹ ಒಂದು ಕುತೂಹಲಕ್ಕೋಸ್ಕರ ತಾಯಿಗೆ ದರ್ಪಣ ದರ್ಶನ ಇರುವಂತಹ ದೃಷ್ಟಿದೋಷಗಳಾಗಿರ್ಬೋದು. ಹಾಗೆ ಕನ್ಯಾ ದರ್ಪಣ, ಕನ್ಯೆಯರು ಬಂದು ಆರತಿಯನ್ನು ಮಾಡಿ ಆ ದರ್ಪಣವನ್ನು ತೋರಿಸಿ ಆ ತಾಯಿಗೆ ಇರುವಂತಹ ದೃಷ್ಟಿಯನ್ನು ತೆಗೆದು ಎಲ್ಲರಿಗೂ ದರ್ಶನವನ್ನು ಕೊಡುವುದಕ್ಕೋಸ್ಕರ ದರ್ಪಣವನ್ನು ಹಾಕಿರ್ತೇವೆ. ಈ ದರ್ಪಣವನ್ನು ದರ್ಶನ ಮಾಡಿದರೆ ತಾಯಿಯ ಒಂದು ಅಲಂಕಾರ ಹೇಗೆ ಸಿದ್ಧಗೊಂಡಿದೆ ಅಂತ ತಿಳಿಯೋದಕ್ಕೋಸ್ಕರ ಈ ದರ್ಪಣವನ್ನು ಹಾಕ್ತೇವೆ. ತುಂಬ ಧನ್ಯವಾದಗಳು ಗುರುಗಳೇ, ನಿಮ್ಮ ಮಾಹಿತಿ ಮತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ನಮ್ಮ ಪ್ರೇಕ್ಷಕರ ಕಡೆಯಿಂದ ಕೊನೆಯದಾಗಿ ನಮ್ಮ ವಂದನೆಗಳು. ತಾಯಿ ಅನುಗ್ರಹ ಎಲ್ಲರಿಗೂ ಸಿಗಲಿ. ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಮಂಜು 09 ಚಾನಲ್ಗೆ
ಸ್ವಾಗತ ಸುಸ್ವಾಗತ. ನಾನು ಇವತ್ತು ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ. ಗರ್ಭಗುಡಿ ಒಳಗಡೆ ಇದ್ದೀನಿ. ಈ ಗರ್ಭಗುಡಿ ಒಳಗಡೆ ಪ್ರವೇಶ ಮಾಡೋದೇ ಒಂದು ಪುಣ್ಯ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಆಗಿದೆ. ಯೂಟ್ಯೂಬರ್ ಅಂದಿದ ತಕ್ಷಣ ಯಾರು ದೇವಸ್ಥಾನ ಒಳಗಡೆನೂ ಬಿಡೋಲ್ಲ. ಅಂಥದ್ರಲ್ಲಿ ನಮ್ಮ ಗರ್ಭಗುಡಿ ಒಳಗಡೆ ಬಿಟ್ಟಿದ್ದಾರೆ ಅಂದರೆ ಎಲ್ಲ ಯೂಟ್ಯೂಬಿಂದನೇ. ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಅಮ್ಮನವರು ವಿಗ್ರಹ ನೀವು ನೋಡ್ಬೋದು. ಅಮ್ಮನವರು ಗರ್ಭಗುಡಿ ಒಳಗಡೆ ನಾವಿದ್ದೀವಿ, ಮೂಲಮೂರ್ತಿ ಇಲ್ಲಿ. ಇಲ್ಲಿಂದನೇ ನಮ್ಮ ವೀಡಿಯೋ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿಂದ ಆಲದ ಮರವರೆಗೂ ಪ್ರತಿಯೊಂದು ವೀಡಿಯೋ ಪರ್ಟಿಕ್ಯುಲರಾಗಿ ಕ್ಲಿಯರಾಗಿ ಮಾಡಿರ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇರಲಿ ಸ್ಕ್ರೀನಲ್ಲಿ ನನ್ನ ನಂಬರ್ ಇರುತ್ತೆ, ನಾನು ಫೋನ್ ಮಾಡಿ ಕೇಳ್ಬೋದು. ಪ್ಲಸ್ ಈ ಟೆಂಪಲ್ಗೆ ಬೇಕಿರೋ ವಿಳಾಸ ಅಂದರೆ ಗೂಗಲ್ ಮ್ಯಾಪ್ ಎಲ್ಲನೂ ಅಪ್ಲೋಡ್ ಮಾಡಿರ್ತೀನಿ. ದೇವಸ್ಥಾನದ ಫೋನ್ ನಂಬರು, ವಿಳಾಸ, ಅಡ್ರೆಸ್ಸು ಪ್ರತಿಯೊಂದು ಅಪ್ಲೋಡ್ ಮಾಡಿರ್ತೀನಿ. ನಿಮ್ಗೆ ಏನೇ ಡೌಟ್ ಬಂದ್ರೂ ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ನಿಮ್ಮ ಮಂಜುನಾಥ್ ಸದಾ ನಿಮ್ಮ ಸೇವೆಯಲ್ಲಿ. ವೀಕ್ಷಕರೇ, ಈ ದೇವಸ್ಥಾನಕ್ಕೆ ಬಂದಿರೋ ಭಕ್ತಾದಿಗಳು ವಿಶೇಷವಾಗಿ ದರ್ಶನ ಆದ ನಂತರ ಅಮ್ಮನವರ ಗರ್ಭಗುಡಿ ಹಿಂಭಾಗದಲ್ಲಿರೋ ಗೋಡೆಗೆ, ಅಂದರೆ ದೇವಸ್ಥಾನದ ಹಿಂಭಾಗದಲ್ಲಿರೋ ಗೋಡೆಗೆ ಈ ನಾಣ್ಯವನ್ನು ಅಂಟಿಸ್ತಾರೆ. ಅಂದರೆ ನಾಣ್ಯವನ್ನು ಬರೀ ಕೈನಲ್ಲಿ ಗೋಡೆಗೆ ನಿಲ್ಲಿಸೋ ಪ್ರಯತ್ನ ಮಾಡ್ತಾರೆ. ಇದು ಯಾಕೆ ಅಂದರೆ ಅಮ್ಮನವರ ಆಜ್ಞೆಗೋಸ್ಕರ, ಅಂದರೆ ಅವರು ಇಷ್ಟಾರ್ಥಗಳು ಕೋರಿಕೆಗಳು ನೆರವೇರುತ್ತಾ ಇಲ್ಲ ಅಂತ ಅಮ್ಮನವರ ಆಜ್ಞೆಗೋಸ್ಕರ. ಎಷ್ಟೋ ಜನದ್ದು ಫಸ್ಟ್ ಟೈಮ್ಗೆ ನಿಂತ್ಕೊಳ್ಳುತ್ತೆ, ಇನ್ನೂ ಕೆಲವರು ನಿಂತಿಲ್ಲ ಅಂತ ನಿರಾಶೆಯಿಂದ ಹೊರಟಿರ್ತಾರೆ. ಅಂಥವ್ರನ್ನೆಲ್ಲ ನಾನು ನೋಡಿದ್ದೀನಿ. ಹಾಗೆ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡೋರು ಪ್ರತಿಯೊಬ್ಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಅದೊಂದು ಅಚೀವ್ಮೆಂಟ್ ಇದ್ದಂಗೆ. ಹಾಗೆ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತಾ ಅನ್ನೋದನ್ನು ಕಾಮೆಂಟ್ ಮಾಡಿ. ನೀವು ಕಾಮೆಂಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ ಥರ ವೀಡಿಯೋಸ್ ಮಾಡಬೇಕು, ಯಾವ ಥರ ವೀಡಿಯೋಸ್ ಮಾಡಬಾರ್ದು ಅನ್ನೋದು. ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಕಾಮೆಂಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್. ವೆಲ್ಕಮ್ ಟು ಮೈ ಚಾನಲ್ ಮಂಜು ಜಿರಾನೈ. ನಾವು ಇವತ್ತು ಹೊಸಕೋಟೆ ತಾಲೂಕಿನಲ್ಲಿ ಸುಪ್ರಸಿದ್ಧ ಕ್ಷೇತ್ರವಾದ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಜೋಡಿ ಆಲದ ಮರ ಇರುತ್ತೆ. ಈ ಆಲದ ಮರಕ್ಕೆ ತೆಂಗಿನಕಾಯಿ ಕಟ್ಟೋದ್ರಿಂದ ಅವ್ರವ್ರ ಕಷ್ಟಗಳು ಇಷ್ಟಾರ್ಥಗಳು ಈಡೇರುತ್ತೆ ಅನ್ನೋದಕ್ಕೆ ಪ್ರತೀತಿ ಇಲ್ಲಿ. ಹಾಗೆ ಈ ದೇವಸ್ಥಾನದಲ್ಲಿ ಪ್ರತ್ಯೇಕವಾಗಿ ಒಂದು ಹೋಮವನ್ನು ನಡೆಯುತ್ತೆ, ಮಹಾಲಕ್ಷ್ಮಿ ಹೋಮ ಅಂತ ಹೇಳ್ಬಿಟ್ಟು. ಈ ಹೋಮಕ್ಕೆ ಸಂಬಂಧಪಟ್ಟಿದ್ದು ಈ ವಿಡಿಯೋ ಅಮಾವಾಸ್ಯೆ ದಿವಸ ರೆಕಾರ್ಡ್ ಮಾಡ್ತೀನಿ. ಅಂದರೆ ಇನ್ನೂ ಈ ಹೋಮಕ್ಕೆ ಸಂಬಂಧಪಟ್ಟಿರೋ ವಿಡಿಯೋ ಫುಟೇಜ್ ನಮ್ಮ ಹತ್ರ ಇಲ್ಲ. ಹಾಗಾಗಿ ಈ ವಿಡಿಯೋಕ್ಕೆ ಸಂಬಂಧಪಟ್ಟಿರೋ ಫುಟೇಜ್ಗೋಸ್ಕರ ಮುಂದಿನ ಅಮಾವಾಸ್ಯೆಯಲ್ಲಿ ಸೇಮ್ ವಿಡಿಯೋ ನಾನು ಮಾಡ್ತೀನಿ. ಆ ಹೋಮ ಏನು, ಆ ಹೋಮಕ್ಕೆ ಸಂಬಂಧಪಟ್ಟಿರೋ ವಿಚಾರ ಏನು ಅನ್ನೋದು ಪ್ರತ್ಯಕ್ಷವಾಗಿ ನಾನೇ ಖುದ್ದಾಗಿ ಮುಂದೆ ನಿಂತು ಆ ವಿಡಿಯೋ ಮಾಡಿ ಪ್ರತಿಯೊಂದು ವಿವರ ನಿಮಗೆ ತಿಳಿಸ್ತೀನಿ. ಹಾಗೆ ಈ ಜೋಡಿ ಆಲದ ಮರ ವಿಚಾರಕ್ಕೆ ಬಂದರೆ, ಈ ಜೋಡಿ ಆಲದ ಮರದಲ್ಲಿ ಸಂತಾನ ಭಾಗ್ಯ ಇಲ್ದಿರೋರು, ಅಂದರೆ ಮದುವೆ ಆಗಿ ಎಷ್ಟೋ ವರ್ಷಗಳಾದ್ರೂ ಮಕ್ಕಳಿಲ್ದಿರ ನಿರೀಕ್ಷೆಯಲ್ಲಿರೋರು, ಹಾಗೆ ತುಂಬ ಕಷ್ಟದಲ್ಲಿರೋರು, ಅಂದರೆ ಆರ್ಥಿಕವಾಗಿ, ಹಾಗೆ ಶತ್ರುಗಳ ಕಾಟದಿಂದ ಬರುತ್ತಿರೋರು, ಅನಾರೋಗ್ಯದ ತೊಂದರೆಯಿಂದ ಬರುತ್ತಿರೋರು ಈ ದೇವಸ್ಥಾನಕ್ಕೆ ಬಂದರೆ ಇಲ್ಲಿ ಕೌರಶಾಸ್ತ್ರ ಹೇಳ್ಬಿಟ್ಟು ಅವ್ರಿಗೆ ಎಷ್ಟು ಪ್ರದಕ್ಷಿಣೆ ಆಗಬೇಕು ಮತ್ತು ಈ ಜೋಡಿ ಆಲದ ಮರಕ್ಕೆ ತೆಂಗಿನಕಾಯಿ ಯಾವ ಭಾಗದಲ್ಲಿ ಕಟ್ಟಬೇಕು ಅನ್ನೋದು ಗುರುಗಳು ಪರ್ಟಿಕ್ಯುಲರಾಗಿ ಅವರೇ ಹೇಳ್ಕೊಡ್ತಾರೆ, ಎಲ್ಲಿ ಕಟ್ಟಬೇಕು, ಹೇಗೆ ಕಟ್ಟಬೇಕು ಅನ್ನೋದು. ಮತ್ತು ಇನ್ಯಾರೋ ಒಬ್ಬರು ಯೂಟ್ಯೂಬರ್ ತಲೆ ಕೆಡಿಸ್ಕೊಂಡು ಅದ್ಯಾವುದೋ ವೀಡಿಯೋ ಮಾಡಾಕಿದ್ರು 300 ರೂಪಾಯಿ ಈ ಕಾಯಿಗೆ ಅಂತ. ಆ 300 ರೂಪಾಯಿ ಕೊಡೋದ್ರಿಂದ ದೇವಸ್ಥಾನಕ್ಕೆ ಒಳ್ಳೆಯದೇ ಆಗುತ್ತೆ ಹೊರತು ಇವ್ರು ಜೋಬಲ್ಲೇನು ಹಾಕ್ಕೊಳ್ಳಲ್ವಲ್ಲ. ಅಷ್ಟು ಕಾಮನ್ ಸೆನ್ಸ್ ಇಲ್ದಿರ ಮಾಡಿರೋ ಆ ಈಡಿಯಟ್ಗೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾಯಿರೋದು. ಹಂಗಂತ ಅವ್ನಿಗೆ ಬಂದಿರೋ ವ್ಯೂಸ್ ನನಗೂ ಬರಲಿ, ರಾತ್ರಿಗೆ 2 ಮಿಲಿಯನ್ಸ್ ಆಗೋಗಲಿ ಅನ್ನೋದು ನನ್ನ ಉದ್ದೇಶ ಅಲ್ಲ. ನನ್ನ ಉದ್ದೇಶ ಒಂದೇ, ನಾನು ದೇವ್ರ ಕೆಲಸಕ್ಕೆ ಬಂದಿದ್ದೀನಿ. ದೇವ್ರ ವೀಡಿಯೋಗೆ ಸಂಬಂಧಪಟ್ಟಿರೋ ವೀಡಿಯೋ ಮಾಡೋಕ್ಕೆ, ನಿಸ್ವಾರ್ಥ ಸೇವೆ ನಾನು ಮಾಡೋಕ್ಕೆ ನಾನು ಈ ವಿಡಿಯೋ ಬಂದಿದ್ದೀನಿ. ಹಾಗೆ ಈ ಕಂಟೆಂಟಲ್ಲಿ ನಾನು ಏನೇನು ಮಾಡಿರ್ತೀನಿ ಅದು 100ಕ್ಕೆ 100ರಷ್ಟು ಸತ್ಯ. ಯಾರೋ ದುಡ್ಡು ಕೊಟ್ಟರು, ಪೇಯ್ಡ್ ಪ್ರಮೋಷನ್ ಮಾಡಿದ್ರು, ಅದಕ್ಕೋಸ್ಕರ ಅವ್ರನ್ನ ಹೈಪ್ ಮಾಡಿದ್ದೀನಿ ಅನ್ನೋದೆಲ್ಲ ಸುಳ್ಳು. ಸೊ ನೀವು ಧಾರಾಳವಾಗಿ ನನ್ನ ವೀಡಿಯೋ ನೋಡೋಕ್ಕೆ ಮುಂಚೆ ಆಗಲಿ, ನೋಡಿದ್ದಾದ್ಮೇಲೆ ಆಗಲಿ ನನ್ನ ವೀಡಿಯೋನಲ್ಲಿ ನಾನು ಕೊಟ್ಟಿರೋದು ಸತ್ಯನ ಅಸತ್ಯನ ಅನ್ನೋದು ನೀವು ಕಾಮೆಂಟ್ ಮಾಡ್ಬೋದು. ಹಾಗೆ ನಾನು ಈ ವಿಡಿಯೋನಲ್ಲಿ ಏನಾದರೂ ನಿಮಗೆ ಬೇಡದಿರೋ ಸಮಾಚಾರ ನೀಡಿದ್ದಲ್ಲಿ, ಅಂದರೆ ತಪ್ಪು ಮಾಹಿತಿ ನೀಡಿದ್ದಲ್ಲಿ ನೀವು ನಮಗೆ ಮೆಸೇಜ್ ಮಾಡ್ಬೋದು. ಹಾಗೆ 24/7 ಯಾವಾಗಾದರೂ ಕಾಲ್ ಮಾಡಿಬಿಟ್ಟು ನಿಮ್ಮ ಕಂಪ್ಲೇಂಟ್, ಅಂದರೆ ನಿಮ್ಮ ಕುಂದುಕೊರತೆಗಳ ಬಗ್ಗೆ ನಮ್ಗೆ ಫೋನ್ ಮಾಡಿ ತಿಳಿಸ್ಬೋದು. ಇನ್ನು ನೆಕ್ಸ್ಟ್ ವಿಚಾರಕ್ಕೆ ಬರೋಣ. ಈ ದೇವಸ್ಥಾನದ ವಿಚಾರಕ್ಕೆ. ಈ ದೇವಸ್ಥಾನದಲ್ಲಿ ಜೋಡಿ ಆಲದ ಮರಕ್ಕೆ ನಾವು ತೆಂಗಿನಕಾಯಿ ಕಟ್ಟಿನೂ ನಮ್ಮ ಕಾರ್ಯ ಆಗಿಲ್ಲ. ಅಂದರೆ ನಾನು ಇಲ್ಲಿ ತೆಂಗಿನಕಾಯಿ ಪ್ರದಕ್ಷಿಣೆ ಹಾಕಿದ್ದೀನಿ, ತೆಂಗಿನಕಾಯಿ ಕಟ್ಟಿದ್ದೀನಿ, ಆದ್ರೂ ನಮ್ಮ ಸಮಸ್ಯೆ ಪರಿಷ್ಕಾರ ಆಗಿಲ್ಲ ಅಂದರೆ ಅದರ ಅರ್ಥ ಏನಂದರೆ ನೀವು ಶ್ರದ್ಧಾ ಭಕ್ತಿಯಿಂದ ಮಾಡಿಲ್ಲ ಅಂತ. ಅಂದರೆ ಈ ದೇವಸ್ಥಾನಕ್ಕೆ ಬಂದು
ನಿಮ್ಮ ವೈಯಕ್ತಿಕವಾದ ವಿಚಾರದ ಬಗ್ಗೆ ಗಮನ ಇಟ್ಕೊಂಡು ಫೋನಲ್ಲಿ ಮಾತಾಡಿಕೊಂಡು ನೀವು ಪ್ರದಕ್ಷಿಣೆ ಹಾಕ್ತಿದ್ರೆ ನಿಮ್ಮ ಕೆಲಸ ಎಲ್ಲಿಗೂ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ದೇವಸ್ಥಾನಕ್ಕೆ ಬಂದಿದ್ವಿ ಅಂದರೆ ನಿಮ್ಮ ವೈಯಕ್ತಿಕವಾದ ವಿಚಾರ ಏನೇ ಇರಲಿ ಅದು ಪಕ್ಕಕ್ಕಿಡಬೇಕು. ಪಕ್ಕಕ್ಕಿಟ್ಬಿಟ್ಟು ಈ ದೇವಸ್ಥಾನ ಬಂದ ಮೇಲೆ ಭಕ್ತಿಯಿಂದ ನೀವು ಮಾಡಿದ್ರೆ ನಿಮ್ಮ ಕೆಲಸ 100% ಆಗುತ್ತೆ. ಯಾಕಂದರೆ ಅದಕ್ಕೆ ನಿದರ್ಶನ ನಾನು ಕಟ್ಟಿದ್ದೀನಿ. ಇಲ್ಲಿ ನನ್ನ ಕೆಲಸ ಕಾರ್ಯಗಳೆಲ್ಲ ಪರ್ಫೆಕ್ಟಾಗಿ ಆಗಿದೆ. ಆದರೆ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು ವೀಡಿಯೋಗೆ ಬಂದರೆ ವೀಡಿಯೋ ಕೆಲಸ ಮಾತ್ರ ಮಾಡ್ತೀನಿ, ಸಂದರ್ಶನಕ್ಕೆ ಬಂದರೆ ಸಂದರ್ಶನ ಕೆಲಸ ಮಾತ್ರ ಮಾಡ್ತೀನಿ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಹಾಗೆ ನಿಮ್ಮ ಸುತ್ತಮುತ್ತಲಲ್ಲಿ ಇದೇ ರೀತಿ ದೇವಸ್ಥಾನಗಳು ವಿವರಗಳು ಏನಾದರೂ ಇದ್ದರೆ ನಮ್ಗೆ ತಿಳಿಸ್ಬೋದು. ಅದಕ್ಕೆ ಸಂಪೂರ್ಣ ಮಾಹಿತಿ ಒಂದು ವೀಡಿಯೋ ಮಾಡಿ ನಾವು ಯೂಟ್ಯೂಬಲ್ಲಿ 4 ಜನಕ್ಕೆ ಗೊತ್ತಾಗಲಿ ಅನ್ನೋದೇ ನಮ್ಮ ವೀಡಿಯೋ ಮುಖ್ಯ ಉದ್ದೇಶ. ಸೊ ನಾವು ಈ ವಿಡಿಯೋ ಮಾಡೋದ್ರಲ್ಲಿ ಮಾಡೋ ಮುಖ್ಯ ಉದ್ದೇಶ ಏನಂತಂದರೆ ಯಾರಾದರೂ ಭಕ್ತಾದಿಗಳಿದ್ದರೆ ಅವ್ರಿಗೆ ಸಂಪೂರ್ಣ ಮಾಹಿತಿ ನೀಡೋಣ. ಹಾಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಗೂಗಲ್ ಮ್ಯಾಪ್ಸ್ ಅಂದರೆ ಈ ದೇವಸ್ಥಾನಕ್ಕೆ ಬರೋ ವಿಳಾಸ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀವಿ. ಹಾಗೆ ಈ ದೇವಸ್ಥಾನದ ಆಡಳಿತ ನಂಬರು, ಹಾಗೆ ಈ ದೇವಸ್ಥಾನದಲ್ಲಿ ಆಗಿರೋ ಎಲ್ಲ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ನೀವು ನೋಡ್ಬೋದು ಈ ವೀಡಿಯೋಸಲ್ಲಿ. ನಮಸ್ಕಾರ. ನಿಮ್ಮ ಮಂಜುನಾಥ್, ಸದಾ ನಿಮ್ಮ ಸೇವೆ. ಧನ್ಯವಾದಗಳು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್. ವೆಲ್ಕಮ್ ಟು ಮೈ ಚಾನಲ್ ಮಂಜು ಜೀರಾನ. ನಾವು ಇವತ್ತು ಹೊಸಕೋಟೆ ತಾಲೂಕಿನಲ್ಲಿ ಪ್ರಸಿದ್ಧ ಕ್ಷೇತ್ರವಾದ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಜೋಡಿ ಆಲದ ಮರ ಇರುತ್ತೆ. ಈ ಆಲದ ಮರಕ್ಕೆ ತೆಂಗಿನಕಾಯಿ ಕಟ್ಟೋದ್ರಿಂದ ಅವ್ರವ್ರ ಕಷ್ಟಗಳು ಇಷ್ಟಾರ್ಥಗಳು ಈಡೇರುತ್ತೆ ಅನ್ನೋದಕ್ಕೆ ಪ್ರತೀತಿ ಇಲ್ಲಿ. ಹಾಗೆ ಈ ದೇವಸ್ಥಾನದಲ್ಲಿ ಪ್ರತ್ಯೇಕವಾಗಿ ಒಂದು ಹೋಮವನ್ನು. ಸರ್ ನಮಸ್ಕಾರ. ನಮಸ್ಕಾರ ಸರ್ ನಿಮ್ಮ ಹೆಸರು? ವೆಂಕಟೇಶ್ ಅಂತ ಸರ್. ನಂದು ಯೂಟ್ಯೂಬು ಮಂಜು 09 ನನ್ನ ಚಾನಲ್ಲು. ನಮಸ್ಕಾರ ಸರ್. ಇಲ್ಲಿ ಇಷ್ಟೊಂದು ಬೀಗ ಹಾಕಿದಾರಲ್ಲ, ಏನಕ್ಕೆ ಅಂತ? ಸರ್, ಬೀಗ ಹಾಕ್ತಾರೆ. ಅವರು ಸಮಸ್ಯೆಗಳು ಏನನ್ನ ಜಗಳಗಳು, ಅಕ್ಕಪಕ್ಕದವ್ರ ಜಗಳಗಳು ಇರ್ತವೆ. ಅವ್ರಿಗೆ ಆಗದಿರೋರು ಇರ್ತಾರೆ. ಯಾವ ಕೆಲಸ ಕಾರ್ಯಗಳಿಗೆ ಅಡೆತಡೆಗಳು ಇರ್ತಾರೆ. ಅಂಥವರು ನಮ್ಮ ತಂಟೆಗೆ ಬರಬಾರ್ದು ಅಂತ ಬಾಯಿ ಮುಚ್ಕೊಂಡು ಇಲ್ಲ ಅಂತೇಳಿ ಬೀಗಗಳು ಹಾಕ್ತಾರೆ. ಆ ಬೀಗಗಳು ಹಾಕೋ ಸಮಸ್ಯೆಯಿಂದ ಅವರು ಇವ್ರ ತಂಟೆಗಳು ಬರೋದಿಲ್ಲ. ಕೆಲಸಗಳು ಕಾರ್ಯಗಳು ಆರಂಭ ನಡೆಸ್ಕೊಂಡು ಹೋಗ್ತಾರೆ. ಅಂದರೆ ಇದು ಎಷ್ಟು ದಿವಸದಲ್ಲಿ ಪರಿಹಾರ ಆಗ್ಬೋದು ಅವ್ರ ಸಮಸ್ಯೆ? ಬೀಗ ಹಾಕಿರೋ ಯಾವ ಥರ ಭಕ್ತಿಯಿಂದ ಮಾಡ್ತಾರೋ ಆ ಥರ ಮಹಾತಾಯಿನ ಯಾವ ಥರ ಬೇಡಿಕೊಂಡು ಯಾವ ಥರ ಸತ್ಯ ಭಕ್ತಿಯಿಂದ ಅವರು ಈ ಕ್ಷೇತ್ರದಲ್ಲಿ ಬಂದು ಎಷ್ಟು ಭಕ್ತಿಯಿಂದ ಏನನ್ನು ಕಾಯಿ ಕಟ್ಟೋ ಸಮಯದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈ ದೇವಸ್ಥಾನಕ್ಕೆ ಬಂದಿದ್ದೀನಲ್ಲ, ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ತುಂಬ ಬೀಗಗಳು ಕಟ್ಟಿದ್ರು, ಬೀಗ ಹಾಕಿದ್ರು. ಈ ಬೀಗದ ವಿಚಾರ ಏನು ಅಂತ ನನಗೆ ಹೊಸದಾಗಿ ಅನ್ನಿಸ್ತು. ನಮಗೂ ಮತ್ತು ನಮ್ಮ ಪ್ರೇಕ್ಷಕರಿಗಾಗಿ ಸ್ವಲ್ಪ ಈ ಬೀಗದ ವಿಚಾರ ಹೇಳ್ತೀರಾ? ನಮಸ್ಕಾರ. ನಿಮ್ಮ ಚಾನಲ್ ಬಂದು ನಮಸ್ಕಾರ. ಈ ಬೀಗಗಳು ಯಾಕೆ ಆಗ್ತಾ ಇದ್ದಾರೆ ಅಂದರೆ, ಈ ಶತ್ರುಗಳು ಇರ್ತಾರೆ ಕೆಲವು ಜನ, ತುಂಬ ತೊಂದರೆಗಳು ಕೊಡ್ತಾ ಇದ್ದಾರೆ ಕೆಲಸ ಮಾಡೋ ಜಾಗದಲ್ಲಿ ಮತ್ತು ದಾರಿನಲ್ಲಿ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅವ್ರ ಹೆಸರುಗಳು ಹೇಳ್ಕೊಂಡು ಬಂದು ಇಲ್ಲಿ ಬೀಗ ತಗೊಂಡು ಅವ್ರ ಹೆಸರು ಹಾಕೋದು ಬೀಗ ಇದು. ಆಮೇಲೆ ಇದ್ದುಕೊಂಡು ಈ ಬೀಗ ಹಾಕಿದ ತಕ್ಷಣ ಹಾಕಿದ ಮೇಲೆ ಇಲ್ಲಿ ತಡೆ ಹೊಡೆಸ್ಕೊತಾರೆ. ಈ ಮೈ ಕೈ ನೋವು, ಕೈ ಕಾಲು ನೋವು ಅಂತ ಅಲ್ಲಿ ಹಿಂಭಾಗದಲ್ಲಿ ಕಾಳಿಕಾಯಿ ಹಿಂಭಾಗದಲ್ಲಿ ತಡೆ ಹೊಡಿತೀವಿ. ಆ ತಡೆ ಹೊಡೆಸ್ಕೊತಾರೆ. ಮತ್ತು ಇನ್ನು ಗಾಳಿ ಪಿಶಾಚಿಗಳು ದೇವುಗಳು ಇರೋ ಜಾಗದಲ್ಲಿ ಹಿಂದ್ಗಡೆನೆ ಚೌಡಿ ಕಟ್ಟು ಅಂತ ಹೊಡಿತೀವಿ. ಅದು ಗುರುಗಳ ಹತ್ರ ಹೋಗಿ ಅವರು ಗುರುಗಳ ಹತ್ರ ಕಾವ್ಯಶಾಸ್ತ್ರ ಕೇಳಿಕೊಂಡು ಆ ಗುರುಗಳು ನಿಮ್ಗೆ ಈ ಥರ ಇದೆ, ಗಾಳಿ ಶೇಟ ಇದೆ, ಇದಕ್ಕೆ ನೀವು ಚೌಡಿ ಕಟ್ಟು ಹೊಡಿಸ್ಕೊಳ್ಳಿ ಅಂತ ಗುರುಗಳು ಹೇಳಿ ಕಳಿಸಿದ್ರೆ ಅಲ್ಲಿ ನಾವು ಚೌಡಿ ಕಟ್ಟು ಹೊಡಿತೀವಿ. ಅದರಲ್ಲಿ ತುಂಬ ಜನಕ್ಕೆ ಸಹಾಯ ಆಗಿದೆ, ಒಳ್ಳೆಯದು ಆಗಿದೆ. ಅವ್ರ ಕಾಯಿಲೆಗಳೆಲ್ಲ ಮೇಲಾಗಿದೆ. ಮತ್ತು ಇಲ್ಲಿ ಬಂದು ಅಮ್ಮ ಮುಂದಿನಗಡೆ ಕಾಳಿಕಾಂಬ ಮುಂದಗಡೆ ನಿಮ್ಮೆಣ್ಣು ದಿಷ್ಟಿ, ಮೈ ಕೈ ಕಾಲು ನೋವು ಮಾಮೂಲಿ ನಾರ್ಮಲ್ ಇರೋರಿಗೆ ಇಲ್ಲಿ ದಿಷ್ಟಿ ಹೊಡಿಸ್ತಾರೆ. ಅದರಲ್ಲಿ ಎಲ್ಲರಿಗೂ ಸಮಸ್ಯೆ ಸಾಲ್ವ್ ಆಗ್ತದೆ. ಆಮೇಲೆ ನಮ್ಮ ಭಕ್ತಾದ್ರು ಬಂದು ಕಾಯಿ ತೊಗೊತಾರಲ್ಲ, ತೆಂಗಿನಕಾಯಿ ದೇವಸ್ಥಾನಕ್ಕೆ ಹೋಗಿ ಮರ ಸುತ್ತೋದಕ್ಕೆ ಜೋಡಿ ಆಲದ ಮರಗೆ, ಅದಕ್ಕೆ ಹೋಗ್ಬಿಟ್ಟು ಜೋಡಿ ಆಲದ ಮರಕ್ಕೆ ತೆಂಗಿನಕಾಯಿ ಸುತ್ತೋದು ಬಿಟ್ಬಿಟ್ಟು ಇವರು ಮೊಬೈಲ್ಗಳು ಆನ್ ಮಾಡ್ಕೊತಾರೆ. ಇವ್ರು ಯಾವುದಾದ್ರು ಹಿಂದ್ಗಡೆ ಇರೋದು ಮುಂದೆ ಇರೋದು ಎಲ್ಲ ಮಾತಾಡಿಕೊಂಡು ಪಕ್ಕದಲ್ಲಿ ಭಕ್ತಾದ್ರು ಕಾಯಿ ಕಟ್ಟೋ ಭಕ್ತರಿಗೆ ಇವ್ರು ಟಾರ್ಚರ್ ಕೊಡ್ತಾರೆ. ಹೌದು, ನಾನು ನೋಡಿದ್ದೀನಿ. ತುಂಬ ಜನ ಅವರು ವೈಯಕ್ತಿಕವಾದ ವಿಚಾರ ಫೋನಲ್ಲೇ ಮಾತಾಡ್ಕೊಂಡು ಅವ್ರ ವ್ಯವಹಾರಗಳೆಲ್ಲ ಇಲ್ಲಿ ದೇವಸ್ಥಾನದಲ್ಲಿ ಮಾಡ್ತಿರ್ತಾರೆ. ಹೌದೌದು. ಅದಕ್ಕೋಸ್ಕರ ನಾವು ಹೇಳ್ತೀವಿ, ನೀವು ಭಕ್ತಿಯಿಂದ ಪ್ರೀತಿಯಿಂದ ನೀವು ಅಮ್ಮನ ಸೇವೆಗೆ ಬಂದಿದ್ದೀರಾ, ನಿಮ್ಮ ಕಷ್ಟ ಬಗೆಹರಿಲಿ ಅಂತ ಬಂದಿದ್ದೀರಾ, ಇಲ್ಲ ಫೋನಲ್ಲಿ ಮಾತಾಡೋಕೆ ಬಂದಿದ್ದೀರಾ. ಕೆಲವು ಜನ ಭಕ್ತಾದ್ರು ಎಷ್ಟೋ ಪ್ರೀತಿಯಿಂದ ಬಂದು ನಮ್ಮ ಕಷ್ಟಗಳು ಬಗೆಹರಿಬೇಕಂದ್ಬಿಟ್ಟು ಅವರು ಮರ ಸುತ್ತಾ ಇರ್ತಾರೆ. ಆ ಸುತ್ತೋದ್ರಿಗೆ ನೀವು ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ಮೊಬೈಲ್ ಕಟ್ ಮಾಡಿಬಿಟ್ಟು ದಯವಿಟ್ಟು ನೀವು ಮರ ಸುತ್ರಿ ಅಂತ ಹೇಳ್ತೀವಿ. ಅಲ್ಲಿಗೂ ಅವ್ರು ತಿಳ್ಕೊಳಲ್ಲ.
ಅಲ್ಗೂ ಫೋನ್ ಮಾತಾಡ್ಕೊಂಡೇ ಹೇಳ್ತಾರೆ. ಮತ್ತೆ ಸ್ವಲ್ಪ ದಿವಸ 9 ಕಾಯಿ ಕಟ್ಟಿದ್ದೀವಿ ಸ್ವಾಮಿ, ನಿಮ್ಮ ದೇವಸ್ಥಾನಕ್ಕೆ ಬಂದ್ಬಿಟ್ಟು ನಮ್ಮ ಕೆಲಸಗಳು ಯಾವುದು ಬಗೆಹರಿದಿಲ್ಲ, ಏನು ಸ್ವಾಮಿ ಅಂತ ಕೇಳ್ತಾರೆ. ಅಮ್ಮ ನಿನ್ನ ಯಾವಾಗ ನೋಡಿದ್ರು ನಾನು ನಿಮಗೆ ನೋಡಿದ್ದೀನಿ 1-2-3 ಸರ್ತಿ, ನೀವು ಫೋನ್ ಮಾತಾಡ್ಕೊಂಡೇ ಇರ್ತೀರಾ, ರೌಂಡ್ ಮಾಡ್ತಾ ಇರ್ತಾರೆ, ಪಕ್ಕದಲ್ಲಿ ಡಿಸ್ಟರ್ಬ್. ನಾನು 2ಕ್ಕಿಂತ ನಿನ್ಗೆ ಮಾಡಿದ್ದೀನಿ ಕಾಯಿ ಕಟ್ ಮಾಡಿದ ಹತ್ರ, ಅಲ್ಗೂ ನೀವು ಕೇಳಲ್ಲ. ಇವಾಗ ಬಂದು ನನ್ನೇ ನೀನು ಕೇಳ್ತಾ ಇದೀಯಾ? ಅವತ್ತು ಯೂನಿಫಾರ್ಮಾಗ ಇದ್ದೆ ಮಾಮೂಲಿ, ಇವತ್ತು ದೇವಸ್ಥಾನ ಡ್ರೆಸ್ಸಲ್ಲಿ ಇದ್ದೀನಿ ಅಂತ ನಾನು ಹೇಳಿದ್ದೀನಿ ಸ್ವಲ್ಪ ಜನಗಳಿಗೆ. ಅಂಥ ಜನಗಳು ವಾಪಸ್ ಬಂದು ಕೇಳ್ತಾರೆ, ನಾವು 9 ವಾರ ಕಾಯಿ ಕಟ್ಟಿದ್ದೀವಿ, ಇಷ್ಟು ಫಲ ಕಟ್ಟಿದ್ದೀವಿ, ನಮಗೇನು ದೇವ್ರ ಇಲ್ಲಿ ಬಂದು ಒಳ್ಳೆ ಕೆಲಸ ಆಗಿಲ್ಲ ಅಂತ. ನೀವು ಮಾಡೋ ಶ್ರದ್ಧಾಭಕ್ತಿಯಿಂದ ಮಾಡಿರಿ, ಅಮ್ಮನ ಸೇವೆ ಮಾಡಿ, ನಿಮ್ದು ಆಗುತ್ತೆ. 5 ಅಮಾವಾಸ್ಯೆಗೆ 5 ಪೌರ್ಣಮಿಗೆ ಬಂದು ಹೋಮದಲ್ಲಿ ಭಾಗವಹಿಸಿ, ನಿಮ್ಮ ಕಷ್ಟಗಳೇನಿದೆಯೋ ಆ ಮಹಾತಾಯಿ ಹತ್ರ ತಿಂಗರ ದೇವಿ ಹೋಮದಲ್ಲಿ ಭಾಗವಹಿಸಿ ಅಮ್ಮನ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾರ ಮಾಟ ಮಂತ್ರ ಮಾಡಿರ್ತಾರೋ ಏನು ಮಾಡಿರ್ತಾರೋ ಅದರಲ್ಲಿ ಬಗೆಹರಿರ್ತದೆ. ಹಣಕಾಸು ಸಮಸ್ಯೆ ಇದ್ದರೆ ಕುಬೇರ ಮಹಾಲಕ್ಷ್ಮಿ ಹೋಮ ನಡೀತದೆ, ಪೌರ್ಣಮಿಗೆ ಬೆಳಗ್ಗೆ 8 ಗಂಟೆಗೆ ನಡೀತೈತೆ. ಆ ಪೌರ್ಣಮಿಯ ಇದರಲ್ಲಿ ನೀವು ಭಾಗವಹಿಸಿ, ಆ ಹೋಮದಲ್ಲಿ ಭಾಗವಹಿಸಿದ ನಂತರ ಅಮ್ಮನವ್ರ ದರ್ಶನ ಇರ್ತದೆ, ಮೆರವಣಿಗೆ ಇರ್ತೈತೆ. ಅಮ್ಮನ ವಾಗ್ದಾನ ಕೇಳಬೇಕಾದ್ರೆ 1000 ಬಟ್ಟೆ ಹೋಗೋಣ ತಗೊಂಡು ವಾಗ್ದಾನ ಕೇಳ್ಬೋದು. ಆಮೇಲೆ ಈ ಸ್ಕಿನ್ ಕಾಯಿಲೆ ಪೇಷಂಟ್ಗಳು, ಅಂಗವಿಕಲರು ಇಂಥವ್ರಿಗೆಲ್ಲನೂ ಮರಿವಿಸುವ ಅಂತ ನೀರು ಹಾಕ್ತಾರೆ. ಆ ಮರಿವಿಸುವ ನೀರಿಗೂ ಭಾಗವಹಿಸಿದ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಒಟ್ಟಿನಲ್ಲಿ ನೀವು ಹೇಳೋದು ಪಬ್ಲಿಕ್ ಜನಕ್ಕೆ ನೇರವಾಗಿ ಹೇಳೋ ವಿಷಯ ಏನಂತಂದರೆ, ಶ್ರದ್ಧಾ ಭಕ್ತಿಯಿಂದ ಬಂದರೆ ಆ ಕೆಲಸಗಳು ಆಗುತ್ತೆ ಅನ್ನೋದು ನೀವು ಆಗುತ್ತೆ, ಖಂಡಿತ ಆಗುತ್ತೆ. ಆ ಮಹಾತಾಯಿ ಜಗನ್ಮಾತೆ ನಿಮ್ಮ ಕಷ್ಟಗಳು ಪರಿಹಾರ ಮಾಡ್ತಾಳೆ. ನೀವು ಬಿಟ್ಟು ಫೋನ್ಗಳಲ್ಲಿ ನೀವು ಯಾವುದೋ ಮಾತಾಡ್ಕೊಂಡು ಎಲ್ಲ ಮಾಡಿದ್ರೆ ನಿಮ್ಮ ಬಗೆಹರಿದಿಲ್ಲ. ನಾವು 9 ವಾರ ಬಂದಿದ್ದೀವಿ, ಕಾಯಿ ಕಟ್ಟಿದ್ದೀವಿ, ನಮ್ಮ ಕಷ್ಟ ಬಗೆಹರಿಲ್ಲ ಅಂತ ಮಾತ್ರ ಹೇಳ್ಕೊಂತೀರ. ನಿಮ್ಮ ತಲೆಯಲ್ಲಿ ಯಾವ್ದು ಇಟ್ಕೊಂಡು ಬರ್ತೀರ, ಆ ತಲೆ ತೆಗೆದು ಬಿಸಾಕ್ಬಿಟ್ಟು ಶ್ರದ್ಧಾಭಕ್ತಿಯಿಂದ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಮಾಡಿ, ಆ ಜಗನ್ಮಾತೆ ಮಹಾತಾಯಿ ಕಾಟಕಮ್ಮ ತಾಯಿ ನಿಮ್ಮ ಕೆಲಸಗಳು 100% ಸಕ್ಸಸ್ ಮಾಡಿಕೊಡ್ತಾರೆ. ಹಾಗೆ ಗುರುಗಳೇ, ಇಲ್ಲಿ ನಿಂಬೆಹಣ್ಣು ಇಳುವರಿ ತೆಗಿತಾ ಇದ್ರಲ್ವಾ? ಹೌದು. ಅದ್ರ ವಿಚಾರ ಸ್ವಲ್ಪ ನಮ್ಮ ಪ್ರೇಕ್ಷಕರಿಗಾಗಿ. ಈ ನಿಂಬೆಹಣ್ಣು ಯಾಕೆ ತೆಗಿತೀವಂದರೆ, ಕೈ ಕಾಲು ನೋವು, ಅವ್ರಿಗೆ ಯಾವುದಾದ್ರು ತಲೆಯಲ್ಲಿ ಸಮಸ್ಯೆಗಳಿರ್ತವೆ ಅಂಥವ್ರಿಗೆ ನಾವಿಲ್ಲಿ ನಿಂಬೆಹಣ್ಣು ದಿಷ್ಟಿ ತೆಗೆಯೋದ್ರಿಂದ ಅವ್ರು ಸ್ವಲ್ಪ ಬ್ರೈನ್ ರಷ್ಟು ಫ್ರೀ ಆಗುತ್ತೆ. ಹಾಗೆ ಹುಣ್ಣಿಮೆ ದಿವಸ ಆಮೇಲೆ ಅಮ್ಮನವ್ರ ವಾಗ್ದಾನ ಅಂತ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ, ಅದ್ರ ಸ್ವಲ್ಪ ಸಮಾಚಾರ. ಹುಣ್ಣಿಮೆ ದಿವಸ ಬೆಳಗ್ಗೆ 8 ಗಂಟೆ ಕುಬೇರ ಮಹಾಲಕ್ಷ್ಮಿ ಹೋಮ ಸ್ಟಾರ್ಟ್ ಆಗುತ್ತೆ. 10:30 ಹಂಗೆ ಮುಗೀತದೆ ಹೋಮ. ಮುಗಿದ ಮೇಲೆ ಅಮ್ಮನವ್ರ ಮೆರವಣಿಗೆ ಇರ್ತೈತೆ. ಅಮ್ಮನ ವಾಗ್ದಾನ ಕೇಳಬೇಕಾದ್ರೆ ನೀವು ಟೋಕನ್ ಕೊಡ್ಕೊಂಡು ಅಮ್ಮನ ವಾಗ್ದಾನ ಕೇಳಿದ್ರೆ ನಿಮ್ಮ ಕೆಲಸಗಳು ಸಕ್ಸಸ್ ಆಗಂಗಿದ್ರೆ ಬಲಭಾಗ ಬರ್ತಾಳೆ ಅಮ್ಮ, ನಿಮ್ಮ ಸಕ್ಸಸ್ ಆಗಿಲ್ಲ ಅಂದರೆ ಎಡಭಾಗ ಬರ್ತಾಳೆ. ತುಂಬ ಧನ್ಯವಾದ ಗುರುಗಳೇ, ನಿಮ್ಮ ಅಮೂಲ್ಯವಾದ ಸಮಯ ನಮ್ಗೆ ನೀಡಿದ್ದಕ್ಕಾಗಿ ಮತ್ತು ನಿಮ್ಮ ಸಮಾಚಾರ ನಮ್ಗೆ ನೀಡಿದ್ದಕ್ಕಾಗಿ ನಮ್ಮ ಪ್ರೇಕ್ಷಕರ ಕಡೆಯಿಂದ ವಂದನೆಗಳು.